ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ 1.5 ಆಗಿತ್ತು. ಓಕೆ, ನೆಕ್ಸ್ಟ್ ಮಾಡರ್ನ್ ಮೆಥಡ್ಸ್. ಇದೆಲ್ಲ ಏನ್ಷಿಯಂಟ್ ಮೆಥಡ್. ಮಾಡರ್ನ್ ಮೆಥಡ್ಸ್ ಆಫ್ ಇರಿಗೇಷನ್. ಇತ್ತೀಚಿನ ದಿನಗಳಲ್ಲಿ ನೀರನ್ನು ಹಾಯಿಸೋದಕ್ಕೆ ನೀರಾವರಿ ಪದ್ಧತಿಯಲ್ಲಿ ಏನೇನು ಮೆಥಡ್ಸ್ನ ಯೂಸ್ ಮಾಡ್ತಾರೆ ಅಂತೇಳಿ. ಯಾವುದು ಮಾಡರ್ನ್ ಮೆಥಡ್ಸ್ ನೋಡೋಣ. Modern methods of irrigation helps us to use water economically. ಈ ಇತ್ತೀಚಿನ ದಿನಗಳಲ್ಲಿ ಈ ಮಾಡರ್ನ್ ಮೆಥಡ್ಸ್ನ ಯೂಸ್ ಮಾಡೋದ್ರಿಂದ ತುಂಬ ನೀರಾವರಿ ಪದ್ಧತಿಯಲ್ಲಿ ಬದಲಾವಣೆ ಆಗಿದೆ, ತುಂಬ ಹೆಲ್ಪ್ಫುಲ್ಲು ಆಗಿದೆ, ಯೂಸ್ ಆಗಿದೆ. ಏನು? ದ ಮೇನ್ ಮೆಥಡ್ಸ್ ಆರ್ ಯೂಸ್ಡ್ ಆರ್ ಆಸ್ ಫಾಲೋಸ್. 2 types ಆಫ್ ಇರಿಗೇಷನ್ಸ್ ಇದೆ ಮಾಡರ್ನ್ ಮೆಥಡ್ಸಲ್ಲಿ. ಒಂದು ಇಲ್ಲಿ ಇದೆ ನೋಡಿ, ಈ ಥರ ಸ್ಪ್ರಿಂಕಲ್ಡ್ ಸಿಸ್ಟಮ್, ಇನ್ನೊಂದು ಡ್ರಿಪ್ ಸಿಸ್ಟಮ್. ಸ್ಪ್ರಿಂಕಲ್ಡ್ ಅಂದರೆ ತುಂತುರು ಅಂತ, ತುಂತುರಾಗಿ ಈ ಕಾರಂಜಿ ಕೆರೆ ಹೇಗೆ ಚಿಮ್ಮುತ್ತೋ ನೀರು, ಆ ರೀತಿ ನೀರು ಬರೋದು ಸ್ಪ್ರಿಂಕಲ್ಡ್ ಅಂದರೆ. ಇಲ್ಲಿ ನೋಡಿ, ದಿಸ್ ಸಿಸ್ಟಮ್ ಇಸ್ ಮೋರ್ ಯೂಸ್ಫುಲ್ ಆನ್ ಅನ್ಈವನ್ ಲ್ಯಾಂಡ್ ವೇರ್ ದ ಸಫಿಷಿಯಂಟ್ ವಾಟರ್ ಇಸ್ ನಾಟ್ ಅವೈಲಬಲ್. ಈ ಸಿಸ್ಟಮ್ನ ಎಲ್ಲಿ ಉಪಯೋಗಿಸ್ಬೋದು ನಾವು ನೋಡಿ, ಎಲ್ಲ ಕಡೆಗೂ ಎಲ್ಲ ಥರ ಒಂದೇ ಥರದಲ್ಲ. ಅನ್ಈವನ್ ಲ್ಯಾಂಡ್ ಇರುತ್ತೆ, ಸಮತಟ್ಟು ಭೂಮಿ ಇರಲ್ಲ, ಮತ್ತು ನೀರಿನ ಅವೈಲಬಿಲಿಟಿನೂ ಹೆಚ್ಚಿಗೆ ಇರಲ್ಲ, ಅಲ್ಲಿ ನೀರು ಹೆಚ್ಚಿಗೆ ಸಿಗಲ್ಲ. ಅಂಥ ಪ್ರದೇಶಗಳಲ್ಲಿ ಈ ತುಂತುರು ನೀರಾವರಿಯನ್ನು ಬಳಸೋದ್ರಿಂದ ಏನಾಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ದ ಪರ್ಪೆಂಡಿಕ್ಯುಲರ್ ಪೈಪ್ಸ್ ಹ್ಯಾವಿಂಗ್ ರೊಟೇಟಿಂಗ್ ನಾಸಲ್ಸ್ ಆನ್ ಟಾಪ್. ಇಲ್ಲಿ ನೋಡಿ ಚಿತ್ರದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ಈ ಥರ ಒಂದು ನೇರ ಪರ್ಪೆಂಡಿಕ್ಯುಲರ್ ಪೈಪನ್ನು ಹಾಕೋದು, ಅದಕ್ಕೆ ಸಣ್ಣ ಸಣ್ಣ ನಲ್ಲಿ ಥರ ಸಣ್ಣ ಸಣ್ಣ ಪೈಪ್ಗಳನ್ನ ಹಾಕಿ ನಾಸಲ್ಸ್ ಮಾಡಿ ತೂತು ಮಾಡಿ ಹಾಕೋದು ಅದರ ಮೇಲ್ಭಾಗದಲ್ಲಿ. ಆರ್ ಜಾಯಿಂಟ್ ಟು ದ ಮೇನ್ ಪೈಪ್ ಲೈನ್. ಇದನ್ನೆಲ್ಲ ಯಾವುದಕ್ಕೆ ಜಾಯಿನ್ ಮಾಡಿರ್ತಾರೆ? ಮೇನ್ ಪೈಪ್ ಲೈನ್ಗೆ ಜಾಯಿನ್ ಮಾಡೋದು. ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ವೆನ್ ವಾಟರ್ ಇಸ್ ಅಲೋಡ್ ಟು ಫ್ಲೋ ಥ್ರೂ ದ ಮೇನ್ ಪೈಪ್ ಅಂಡರ್ ಪ್ರೆಷರ್ ವಿತ್ ದ ಹೆಲ್ಪ್ ಆಫ್ ಎ ಪಂಪ್, ಇಟ್ ಎಸ್ಕೇಪ್ಸ್ ಫ್ರಮ್ ದ ರೊಟೇಟಿಂಗ್ ನಾಸಲ್. ಒಂದ್ಸಲ ಪ್ರೆಷರ್ ಹಾಕಿ ಈ ಪೈಪಿಂದ ವಾಟರ್ ಬಂತು ಅಂದರೆ ಎಲ್ಲ ಕಡೆ ಒಂದೇ ಸಲ ನೀರು ಚಿಮ್ಮುತ್ತೆ. ಈ ಮೇನ್ ಪೈಪ್ಗೆ ಹೋಗುತ್ತೆ, ಸಣ್ಣ ಸಣ್ಣ ನೀರು ಈ ಪೈಪ್ಗಳಿಗೆಲ್ಲ ಬರುತ್ತೆ ನೀರು. ಅರ್ಥ ಆಯ್ತಾ? ಇಟ್ ಗೆಟ್ ಸ್ಪ್ರಿಂಕಲ್ಡ್ ಆನ್ ದ ಕ್ರಾಪ್ ಆಸ್ ಇಟ್ ಈಸ್ ರೈನಿಂಗ್. ನೋಡಿ, ಮಳೆ ಬರೋ ಥರ ಚಿಮ್ಮುತ್ತೆ, ಕಾರಂಜಿ ಥರ. ಅರ್ಥ ಆಯ್ತಾ? ಈ ನೀರು ಇದು ಬೆಳೆಗಳಿಗೆಲ್ಲ ಚೆನ್ನಾಗಿ, ಅಂದರೆ ನೀರು ವೇಸ್ಟ್ ಆಗಲ್ಲ. ಒಂದೇ ಸಲ ತುಂಬ, ಈಗ ಒಂದು ಬಿಂದಿಗೆ ನೀರು ಫುಲ್ಲು ಒಂದು ಗಿಡಕ್ಕೆ ಹಾಕ್ಬಿಟ್ರೆ ಮಣ್ಣೆಲ್ಲ ಕೊಚ್ಕೊಂಡು ಹೋಗುತ್ತೆ ಅಲ್ವಾ, ಬೇರೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದೇ ಈ ಥರ ಹನಿ ರೂಪದಲ್ಲಿ, ಮಳೆಯ ರೂಪದಲ್ಲಿ ಸಣ್ಣಕ್ಕೆ ಬಂದರೆ ಚೆನ್ನಾಗಿರುತ್ತೆ. ಸ್ಪ್ರಿಂಕಲ್ ಈಸ್ ವೆರಿ ಯೂಸ್ಫುಲ್ ಫಾರ್ ಲಾಸ್, ಕಾಫಿ ಪ್ಲಾಂಟೇಶನ್ ಆ್ಯಂಡ್ ಸೆವೆರಲ್ ಅದರ್ ಕ್ರಾಪ್ಸ್. ಈ ಹುಲ್ಲು ಹಾಸು, ಲಾಸ್ ಅಂದರೆ ಅರ್ಥ ಆಯ್ತಾ? ಹುಲ್ಲು ಬೆಳೀತಕ್ಕಂತಹ, ಹುಲ್ಲು ಹಾಸುಗಳಿರ್ತಕ್ಕಂತಹ, ಮತ್ತು ಕಾಫಿ ಎಸ್ಟೇಟ್ ಯಾರ್ದಿರುತ್ತೆ ಅವರು, ಮತ್ತು ಈ ಥರ ಬೆಳೆಗಳನ್ನ ಬೆಳೆಯೋರಿಗೆ ಈ ಸ್ಪ್ರಿಂಕಲ್ಡ್ ಇರಿಗೇಷನ್ನು ತುಂಬ ಯೂಸ್ಫುಲ್. ಎಲ್ಲಿ ಬಳಸ್ತಾರೆ ಅಂದರೆ ನೀವು ಲಾನ್ಸ್, ಕಾಫಿ ಪ್ಲಾಂಟೇಶನ್, 2 ಎಕ್ಸಾಂಪಲ್ಸ್ನ ಸ್ಪ್ರಿಂಕಲ್ಡ್ ಇರಿಗೇಷನ್ಗೆ ಕೊಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಡ್ರಿಪ್ ಸಿಸ್ಟಮ್. ಇನ್ ದಿಸ್ ಸಿಸ್ಟಮ್ ದ ವಾಟರ್ ಫಾಲ್ಸ್ ಡ್ರಾಪ್ ಬೈ ಡ್ರಾಪ್ ಡೈರೆಕ್ಟ್ಲಿ ನಿಯರ್ ದ ರೂಟ್ಸ್. ಅಲ್ಲೇ ಇದೆ, ಡ್ರಿಪ್ ಅಂದರೆ ಡ್ರಾಪ್ ಬೈ ಡ್ರಾಪ್ ಅಂತ, ಹನಿ ಹನಿ, ಒಂದೊಂದೇ ಹನಿ ಹನಿ ರೂಪದಲ್ಲಿ ಡೈರೆಕ್ಟಾಗಿ ಎಲ್ಲ ಹೋಗುತ್ತೆ, ರೂಟ್ ಎಲ್ಲೂ ಹೋಗಲ್ಲ. ಆ ಗಿಡದ ಬುಡ ಅಂದರೆ ಬೇರಿಗೆ ಒಂದೊಂದೇ ಹನಿ ನೀರು ಹೋಗುತ್ತೆ. ಇದನ್ನು ಡ್ರಿಪ್ ಇರಿಗೇಷನ್. ಸೊ ಇಟ್ ಈಸ್ ಕಾಲ್ಡ್ ಎ ಡ್ರಿಪ್ ಸಿಸ್ಟಮ್. ಅಂದರೆ ದ ವಾಟರ್ ಫಾಲ್ಸ್ ಡ್ರಾಪ್ ಬೈ ಡ್ರಾಪ್ ಡೈರೆಕ್ಟ್ಲಿ ನಿಯರ್ ದ ರೂಟ್ಸ್ ಈಸ್ ಕಾಲ್ಡ್ ಎ ಡ್ರಿಪ್ ಸಿಸ್ಟಮ್. ಇಟ್ ಈಸ್ ದ ಬೆಸ್ಟ್ ಟೆಕ್ನಿಕ್ ಫಾರ್ ವಾಟರಿಂಗ್ ಫ್ರೂಟ್ಸ್, ಪ್ಲಾಂಟ್ಸ್, ಗಾರ್ಡನ್ಸ್ ಆ್ಯಂಡ್ ಟ್ರೀಸ್. ಇದು ಡ್ರಿಪ್ ಸಿಸ್ಟಮ್ ಯಾವುದ್ಯಾವುದು ಬೆಳೆಗೆ ಅನುಕೂಲ? ಫ್ರೂಟ್ಸ್, ಹಣ್ಣು, ಫ್ರೂಟ್ ಪ್ಲಾಂಟ್ಸು, ಗಾರ್ಡನ್ಸ್, ಉದ್ಯಾನವನಗಳು, ಪಾರ್ಕ್, ಮತ್ತು ಟ್ರೀಸ್, ದೊಡ್ಡ ದೊಡ್ಡ ಮರಗಳು, ಇವುಗಳನ್ನ ಬೆಳೆಯೋದಕ್ಕೆ ಈ ಡ್ರಿಪ್ ಸಿಸ್ಟಮು ಉಪಯೋಗ. ವಾಟರ್ ಈಸ್ ನಾಟ್ ವೇಸ್ಟೆಡ್ ಟು ಅಟ್ ಆಲ್. ಹೌದು, ತುಂಬ ನೀರು ಬಂದ್ಬಿಟ್ರೆ ಒಂದೇ ಸಲ ಅದು ಗಿಡಗಳು ಇರ್ಕೊಳ್ಳೋಕ್ಕೂ ಆಗಲ್ಲ. ಡ್ರಾಪ್ ಬೈ ಡ್ರಾಪ್, ಡ್ರಾಪ್ ಬೈ ಡ್ರಾಪ್ ಅಂದರೆ ನಿಧಾನಕ್ಕೆ ಬೇರೆ ಬುಡಕ್ಕೆ ಹೋಗುತ್ತೆ, ಮಣ್ಣಿನ ತಳಭಾಗಕ್ಕೆ ಹೋಗುತ್ತೆ, ನೀರು ವೇಸ್ಟ್ ಆಗಲ್ಲ. ಇಟ್ ಈಸ್ ಎ ಬೂನ್ ಇನ್ ರೀಜನ್ ವೇರ್ ಅವೈಲಬಿಲಿಟಿ ಆಫ್ ವಾಟರ್ ಈಸ್ ಪೂರ್. ಇದು ತುಂಬ ವರದಾನ. ಎಲ್ಲಿ ತುಂಬ ಮಳೆ ಕಡಿಮೆ ಆಗುತ್ತೆ, ತುಂಬ ಕನಿಷ್ಠ ನೀರಿರುತ್ತೆ, ಅಂಥ ಪ್ರದೇಶಗಳಲ್ಲಿ ಡ್ರಾಪ್ ಬೈ ಡ್ರಾಪ್ ಈ ಡ್ರಿಪ್ ಇರಿಗೇಷನ್ನ ಬಳಸ್ಕೊಂಡ್ರೆ ಏನಾಗುತ್ತೆ, ನೀರು ವೇಸ್ಟ್ ಆಗಲ್ಲ, ಅಲ್ಲಿ ನೀರಿನ ಅವಶ್ಯಕತೆ ಕಡಿಮೆ ಇರೋದ್ರಿಂದ ತುಂಬ ಉಪಯೋಗಕ್ಕೆ ಬರುತ್ತೆ.
ಗೊತ್ತಾಯ್ತಾ? ನೋಡಿ, ಇದನ್ನು ಅನಾನಿ, ಇದಕ್ಕೆ ತುಂಬ ಈ ಥರ ಸಬ್ ಇರಲ್ಲ, ಒಂದೊಂದೇ ಇದು ಆ ಥರ ತುಂಬ ಪೈಪ್ಲೈನ್ಸ್ ಇರಲ್ಲ. ಡ್ರಾಪ್ ಬೈ ಡ್ರಾಪು ಇಲ್ಲಿ ತುಂಬ ಕಡಿಮೆ ಕೊಟ್ಟಿದ್ದಾರೆ. ಇಲ್ಲಿ ಈ ಥರ ಸಣ್ಣ ಸಣ್ಣ ರಂಧ್ರಗಳನ್ನ ಮಾಡಿರ್ತಾರೆ. ಅಲ್ಲಿ ಒಂದೊಂದೇ ಹನಿ ನೀರು ಗಿಡಗಳಿಗೆ ಹೋಗುತ್ತೆ. ಅಲ್ಲಿ ಪ್ರೆಷರಲ್ಲಿ ಹಾಕ್ತಾರೆ, ಸ್ಪ್ರಿಂಕಲ್ ಥರ ಬರುತ್ತೆ. ಓಕೆನಾ? ನೆಕ್ಸ್ಟ್ ಪೇಜ್ ನಂಬರ್ 10 ನೋಡಿ, 1.7 ಪ್ರೊಟೆಕ್ಷನ್ ಫ್ರಮ್ ವೀಡ್ಸ್. ಅಂದರೆ ವೀಡ್ಸ್ ಅಂದರೆ ಏನು ಹೇಳಿ? ಕಳೆ ಅಂತೇಳಿ. ವೀಡ್ಸ್ ಅಂದರೆ ಏನು ಹೇಳಿ? ಕಳೆ. ಅಂದರೆ ಈ ಬೆಳೆಯನ್ನು ಬೆಳಿಬೇಕಾದ್ರೆ ಕಳೆಗಳಿಂದ ಹೇಗೆ ರಕ್ಷಣೆಯನ್ನು ಪಡೆಯೋದು, ಕಳೆಗಳಿಂದ ಹೇಗೆ ನಮ್ಮ ಬೆಳೆಗಳನ್ನ ರಕ್ಷಿಸ್ಕೊಳ್ಳೋದು ಅಂತೇಳಿ ಏನೇನು ಮೆಥಡ್ಸ್ ಇದೆ ಅಂತೇಳಿ. ಬೋಜಾ ಆ್ಯಂಡ್ ಪಹೇಲಿ ವೆಂಟ್ ಟು ಎ ನಿಯರ್ ಬೈ ವೀಟ್ ಫೀಲ್ಡ್ and saw that there were some other plants in the field growing along with wheat plants. ಬೋಜಾ ಮತ್ತು ಪಹೇಲಿ ಅವರ ಮನೆ ಹತ್ರ ಇರ್ತಕ್ಕಂತಹ ಒಂದು ಗೋಧಿ ಬೆಳೆದಿರ್ತಕ್ಕಂಥ ಜಮೀನಿಗೆ ಹೋಗ್ತಾರೆ. ಆ ಫೀಲ್ಡನ್ನು ನೋಡ್ತಾರೆ. ಅಲ್ಲಿ ಬರೀ ಗೋಧಿ ಗಿಡಗಳು ಮಾತ್ರ ಇರಲ್ಲ, ಬೇರೆ ಈ ಥರ ಸಮ್ ಅದರ್ ಪ್ಲಾಂಟ್ಸ್ ಆಲ್ಸೋ ಗ್ರೋಯಿಂಗ್ ಇನ್ ದ ಫೀಲ್ಡ್. ಬೇರೆ ಪ್ಲಾಂಟ್ಸ್ಗಳು ಸಹ ಫೀಲ್ಡಲ್ಲಿ ಗ್ರೋತ್ ಆಗಿರುತ್ತೆ. ಹ್ಯಾವ್ ದೀಸ್ ಅದರ್ ಪ್ಲಾಂಟ್ಸ್ ಬೀನ್ ಪ್ಲಾಂಟೆಡ್ ಪರ್ಪಸ್ಫುಲಿ? ಅಂದರೆ ಅದು ನಮಗೆ ಅವಶ್ಯಕತೆ ಇದೆಯಾ ಗಿಡಗಳು ಬೆಳೆದಿರೋದು? ಇನ್ ಎ ಫೀಲ್ಡ್ ಮೆನಿ ಅದರ್ ಅನ್ಡಿಸೈರಬಲ್ ಪ್ಲಾಂಟ್ಸ್ ಮೇ ಗ್ರೋ ನ್ಯಾಚುರಲಿ ಅಲಾಂಗ್ ವಿತ್ ದ ಕ್ರಾಪ್. ಅಂದರೆ ಈ ನಾವು ಬೆಳೆ ಬೆಳಿಬೇಕಾದ್ರೆ ಗಿಡಗಳನ್ನ ಹಾಕಿರ್ತೀವಲ್ವಾ, ಈ ಭತ್ತದ ಗಿಡನೋ ಅಥವಾ ಕಾಳುಗಳ ಗಿಡನೋ, ಕಡಲೆ ಬೀಜನೋ ಅಥವಾ ಹೆಸರು ಕಾಳುಗಳು, ಈ ಥರ ಕಾಳುಗಳನ್ನ ಹಾಕಿರ್ತೀವಿ. ಅದ್ರ ಜೊತೆಗೆ ಇನ್ನು ಈ ಥರ ಬೇರೆ ಬೇರೆ ಗಿಡಗಳು ಬರುತ್ತೆ ನೋಡಿ, ನಮ್ಮ ಖಾಲಿ ಜಾಗದಲ್ಲೆಲ್ಲ ಬೇರೆ ಬೇರೆ ಗಿಡಗಳು ಬೆಳ್ಕೊಂಡಿರ್ತಲ್ಲ, ಅದೆಲ್ಲವೂ ಸಹ ನ್ಯಾಚುರಲ್ ಆಗಿ ಬೆಳೆಗಳ ಮಧ್ಯೆ ಗ್ರೋತ್ ಆಗುತ್ತೆ. ನ್ಯಾಚುರಲಿ ಗ್ರೋ. ದೀಸ್ ಅನ್ಡಿಸೈರಬಲ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಎ ವೀಡ್ಸ್. ಅದರಿಂದ ನಮ್ಗೇನು ಉಪಯೋಗ ಇಲ್ಲ, ಅದರಲ್ಲಿ ಕಾಳು ಸಿಗಲ್ಲ, ಒಂದು ಹೂ ಸಿಗಲ್ಲ, ಮತ್ತು ಅದೇನು ಸೊಪ್ಪಾಗೂ ಸಹ ಬಳಸಲ್ಲ. ಅಂತಹ ಗಿಡಗಳಿರುತ್ತಲ್ಲ, ಅದನ್ನು ಏನಂತ ಕರಿತೀವಿ? ವೀಡ್ಸ್. ವೀಡ್ಸ್ ಅಂದರೆ ಏನು ಹೇಳಿ? ಕಳೆ. ಬೇಡವಾದ ಸಸ್ಯಗಳು ಬೆಳೆಗಳ ಮಧ್ಯೆ ಬೆಳೆದಿರ್ತಕ್ಕಂತಹ ಗಿಡಗಳಿಗೆ ಏನಂತ ಕರಿತೀವಿ? ವೀಡ್ಸ್, ಕಳೆ ಅಂತೇಳಿ ಕರಿತೀವಿ. ದ ರಿಮೂವಲ್ ಆಫ್ ವೀಡ್ಸ್ ಈಸ್ ಕಾಲ್ಡ್ ವೀಡಿಂಗ್. ಈ ರೀತಿ ಬೇಡವಾದ ಕಳೆಯನ್ನು ತೆಗೆದುಹಾಕುವ ವಿಧಾನಕ್ಕೆ ಏನಂತಾರೆ? ಕಳೆ ಕೀಳುವಿಕೆ. ವೀಡಿಂಗ್ ಅಂದರೆ ಕಳೆಯನ್ನು ಕೀಳೋದು. Weeding is necessary since weeds compete with the crop plants for water, nutrients, space and light. ಕಳೆ ಕೀಳೋದು ತುಂಬ ಅವಶ್ಯಕತೆ. ಯಾಕೆ ಹೇಳಿ? ನಾವೀಗ ನಮ್ಮ ಬೆಳೆಗಳಿಗೆ ಚೆನ್ನಾಗಿ ನೀರು ಹಾಕ್ತೀವಿ, ಗೊಬ್ಬರ ಹಾಕ್ತೀವಿ, ದೂರ ಡಿಸ್ಟೆನ್ಸ್, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಕರೆಕ್ಟ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿರ್ತೀವಿ. ಈ ಥರ ಬೇಡವಾದ ಗಿಡಗಳು ಬೆಳ್ಕೊಂಡ್ರೆ ಏನಾಗುತ್ತೆ? ಕ್ರಾಪ್ ಪ್ಲಾಂಟ್ಸ್ಗೆ ಏನಾಗುತ್ತೆ? ಕಾಂಪೀಟ್ ಆಗುತ್ತೆ. ಅದಕ್ಕೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಅಥವಾ ತುಂಬ ಹತ್ತತ್ರ ಆಗಿಬಿಟ್ರೆ ಸರಿ ಸನ್ಲೈಟ್ ಬರದೇ ಇರ್ಬೋದು. ಇಲ್ಲಿ ನೋಡಿ, ವಾಟರ್ ಸಫಿಷಿಯೆಂಟಾಗಿ ಸಿಗಲ್ಲ, ನ್ಯೂಟ್ರಿಯೆಂಟ್ಸ್ ಪೋಷಕಾಂಶ ಸರಿಯಾಗಿ ಸಿಗಲ್ಲ, ಸ್ಪೇಸ್ ಕರೆಕ್ಟಾಗಿ ಅದಕ್ಕೆ ಬೆಳೆಯೋದಕ್ಕೆ ಜಾಗ ಸಿಗಲ್ಲ, ಆ್ಯಂಡ್ ಲೈಟ್, ಸನ್ಲೈಟು ತುಂಬ ಒತ್ತೊತ್ತು ಗಿಡಗಳಾಗ್ಬಿಟ್ರೆ ರೇಸ್ ಎಲ್ಲ ಬುಡೋದ್ವರೆಗೂ ಸರಿಯಾಗಿ ಬೀಳಲ್ಲ. ಇಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಕಳೆ ಗಿಡಗಳು ಇದ್ದರೆ. ದಸ್ ದೇ ಅಫೆಕ್ಟ್ ದ ಗ್ರೋತ್ ಆಫ್ ಕ್ರಾಪ್ಸ್. ಇದರಿಂದ ಏನಾಗುತ್ತೆ? ಆ ಬೆಳೆಗಳು ಬೆಳೆಯೋದಕ್ಕೆ ತೊಂದರೆ ಆಗುತ್ತೆ. ಸಮ್ ವೀಡ್ಸ್ ಇಂಟರ್ಫಿಯರ್ ಈವನ್ ಇನ್ ಹಾರ್ವೆಸ್ಟಿಂಗ್ ಆ್ಯಂಡ್ ಮೇ ಬಿ ಪಾಯ್ಸನಸ್ ಫಾರ್ ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್. ಇದಿಷ್ಟೇ ಅಲ್ಲ, ನಾವು ಬೆಳೆ ಎಲ್ಲ ಬಂದ ಮೇಲೆ ಕಟ್ ಮಾಡಬೇಕಾದ್ರೆ ಅದ್ರ ಜೊತೆ ಅದು ಬಂದುಬಿಟ್ರೆ ಏನಾಗುತ್ತೆ? ಅದರಲ್ಲಿರ್ತಕ್ಕಂಥ ಕೆಲವೊಂದು ಗಿಡಗಳು ಪಾಯ್ಸನಸ್ ಆಗಿರುತ್ತೆ, ವಿಷಕಾರಿಯಾಗಿರುತ್ತೆ. ಅದನ್ನು ನಾವು ಆ ಹುಲ್ಲನ್ನು ಹಸುಗಳಿಗೆ ಹಾಕಿದಾಗ ಅದಕ್ಕೆ ತೊಂದರೆ ಆಗುತ್ತೆ, ಮತ್ತು ಮನುಷ್ಯರಿಗೂ ಸಹ ಇದರಿಂದ ತೊಂದರೆ ಆಗುತ್ತೆ. ಅದ್ರ ಬೀಜಗಳೇನಾದರೂ ಬೆಳೆಗಳಿಗೆ ಸೇರ್ಕೊಂಡ್ಬಿಟ್ರೆ ಅದನ್ನು ನಾವು ತಿಂದರೆ ಮನುಷ್ಯರಿಗೂ ಹಾನಿಯಾಗುತ್ತೆ. ಫಾರ್ಮರ್ಸ್ ಅಡಾಪ್ಟ್ಸ್ ಮೆನಿ ವೇಸ್ ಟು ರಿಮೂವ್ ವೀಡ್ಸ್ ಆ್ಯಂಡ್ ಕಂಟ್ರೋಲ್ ದೇರ್ ಗ್ರೋತ್. ರೈತರು ಅದಕ್ಕೆ ಈ ಕಳೆಗಳನ್ನ ನಾಶ ಮಾಡೋದಕ್ಕೆ ತುಂಬ ವಿಧಾನಗಳನ್ನ ಅನುಸರಿಸ್ತಾರೆ. ಟಿಲ್ಲಿಂಗ್, ಉಳುಮೆ ಮಾಡೋದು. ಯಾವಾಗ? ಬಿಫೋರ್ ಸೋಯಿಂಗ್ ಆಫ್ ಕ್ರಾಪ್ಸ್.
ಬೀಜವನ್ನು ಬಿತ್ತೋದಕ್ಕೂ ಮುಂಚೆ ಜಮೀನಲ್ಲಿರ್ತಕ್ಕಂಥ ಬೇಡವಾದ ಗಿಡಗಳನ್ನ ಉತ್ತುಬಿಟ್ಟು ಆ ಕಳೆನೆಲ್ಲ ತೆಗೆದು ಹಾಕೋದು. ಇನ್ ಅನ್ಪ್ರೋಟಿಂಗ್ ಆ್ಯಂಡ್ ಕಿಲ್ಲಿಂಗ್ ಆಫ್ ವೀಡ್ಸ್, ಅದನ್ನ ಕೆಲವೊಂದ್ಸಲ ಕಳೆಗಳನ್ನ ಕಟ್ ಮಾಡ್ತಾರೆ ನೆಲದವರೆಗೆ, ಕೆಲವೊಂದಿನ ಬುಡ ಸಮೇತ ಬೇರ್ ಸಮೇತನೇ ಕಿತ್ತು ಹಾಕ್ಬಿಡ್ತಾರೆ ಉಳೋದ್ರ ಮೂಲಕ. ವಿಚ್ ಮೇ ದೆನ್ ಡ್ರೈ ಅಪ್ ಆ್ಯಂಡ್ ಗೆಟ್ ಮಿಕ್ಸ್ಡ್ ವಿತ್ ದ ಸಾಯಿಲ್. ಇದು ಒಂದೊಂದ್ಸಲ ಏನಾಗುತ್ತೆ, ಅಲ್ಲೇ ಕಿತ್ತು ಹಾಕಿದಾಗ ಕಟ್ ಮಾಡಿದಾಗ ಅಲ್ಲೇ ಬಿಟ್ಬಿಡ್ತಾರೆ, ಅದು ಒಣಗೋಗುತ್ತೆ. ಇನ್ನು ಕೆಲವೊಂದ್ಸಲ ಆ ಮಣ್ಣಿನ ಜೊತೆನೆ ಮಿಕ್ಸ್ ಆಗಿ ಅಲ್ಲೇ ಕೊಳ್ತು ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ದ ಬೆಸ್ಟ್ ಟೈಮ್ ಫಾರ್ ದ ರಿಮೂವಲ್ ಆಫ್ ವೀಡ್ಸ್ ಇಸ್ ಬಿಫೋರ್ ದೇ ಪ್ರೊಡ್ಯೂಸ್ ಫ್ಲವರಿಂಗ್ಸ್ ಆ್ಯಂಡ್ ಸೀಡ್ಸ್. ಕಳೆಯನ್ನು ಯಾವಾಗ ತೆಗಿಬೇಕು, ಇದು ವೆರಿ ಇಂಪಾರ್ಟೆಂಟ್. ಬೆಸ್ಟ್ ಟೈಮ್ ಯಾವುದು? ಈಗ ಬೆಳೆ ಹಾಕ್ಬಿಟ್ಟಿರ್ತೀವಿ, ಮಧ್ಯೆ ಎಲ್ಲ ಬೇಡವಾದ ಗಿಡಗಳು ಬಂದ್ಬಿಟ್ಟಿದೆ, ಯಾವಾಗ ರಿಮೂವ್ ಮಾಡ್ಬೇಕು ಹೇಳಿ? ವೀಡ್ಸ್ ಯಾವಾಗ? ಕಳೆನ ಬಿಫೋರ್ ದೇ ಪ್ರೊಡ್ಯೂಸ್ ಫ್ಲವರಿಂಗ್, ಹೂವು ಆ್ಯಂಡ್ ಸೀಡ್ಸ್, ಬೀಜ ಆಗೋದಕ್ಕೂ ಮುಂಚೆ ಬೆಳೆಗಳಲ್ಲಿ ಇನ್ನೇನು ಹೂ ಬರ್ತಾ ಇದೆ, ಬೀಜ ಆಗ್ತಾ ಇದೆ ಅಥವಾ ಆಗ್ಬಿಟ್ಟಿದೆ ಅಂದಾಗ ಕಳೆ ಗಿಡಗಳನ್ನ ಕೀಳ್ಬಾರ್ದು. ಅದು ಹೂ ಆಗೋದಕ್ಕೂ ಮುಂಚೆ ಬೆಳೆಗಳ ಮಧ್ಯೆ ಇರ್ತಕ್ಕಂತಹ ವೀಡ್ಸ್ನ, ಕಳೆಗಳನ್ನ ರಿಮೂವ್ ಮಾಡಬೇಕು. ದ ಮ್ಯಾನ್ಯುವಲ್ ರಿಮೂವಲ್ ಇನ್ಕ್ಲೂಡ್ಸ್ ಫಿಸಿಕಲ್ ರಿಮೂವಲ್ ಆಫ್ ವೀಡ್ಸ್ ಬೈ ಅಪ್ರೂಟಿಂಗ್ ಆರ್ ಕಟಿಂಗ್ ದೆಮ್ ಕ್ಲೋಸ್ ಟು ದ ಗ್ರೌಂಡ್. ನಮ್ಮ ಕೈಗಳಿಂದ ಬೇಡವಾದ ಕಳೆಗಳನ್ನ ಕಿತ್ತಾಕೋದು ಅಥವಾ ಯಾವುದಾದ್ರೂ ಟೂಲ್ಸ್ನ ಯೂಸ್ ಮಾಡಿಕೊಂಡು ಅದನ್ನ ಕಟ್ ಮಾಡೋದು, ಬುಡ ಸಮೇತ ಕಿತ್ತು ಹಾಕೋದು, ಆ ಥರ ಮಾಡಬೇಕು. ಟೈಮ್ ಟು ಟೈಮ್ ಅದು ಬಂದಾಗಲೆಲ್ಲ ಕೀಳ್ತಾನೆ ಇರಬೇಕು ಕಳೆಗಳನ್ನ, ಅವಾಗವಾಗ ತೆಗಿತಾ ಇರಬೇಕು. ದಿಸ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ಕುರ್ಫಿ. ಕುಡ್ಲು ಅಂತ ಏನು ಕರೀತಾರೆ, ಕೈಯಿಂದ ಉದ್ದಕ್ಕೆ ಭಾಗದಾಗಿರುತ್ತೆ ನೋಡಿ ಕಳೆಗಳನ್ನ ಕೀಳುವಂತಹ ಕುರ್ಫಿಯನ್ನು ಯೂಸ್ ಮಾಡಿಕೊಂಡು, ಸಣ್ಣ ಕತ್ತಿ ಥರ ಇರುತ್ತೆ ಅದನ್ನ, ಅಥವಾ ಡ್ರಿಲ್, ಯಾಂತ್ರಿಕ ಕೂರಿಕೆ ಅಂತ ಏನು ಕರಿತೀವಿ ಅದನ್ನ ಯೂಸ್ ಮಾಡಿಕೊಂಡು, ಈಸ್ ಆಲ್ಸೋ ಯೂಸ್ ಟು ಅಪ್ರೂಟ್ ವೀಡ್ಸ್. ಅದನ್ನ ಸಾಮಾನ್ಯ ಬುಡ ಸಮೇತ ಬೇರ್ ಸಹಿತ ಕಿತ್ತು ಹಾಕೋದು ಅಥವಾ ನೆಲದವರೆಗೆ ಕಟ್ ಮಾಡುವಂತಹ ಕೆಲಸವನ್ನ ಮಾಡಬೇಕು. ವೀಡ್ಸ್ಗಳನ್ನ, ಕಳೆಗಳನ್ನ ನಾಶ ಮಾಡೋಕ್ಕೆ. ವೀಡ್ಸ್ ಆರ್ ಆಲ್ಸೋ ಕಂಟ್ರೋಲ್ಡ್ ಬೈ ಯೂಸಿಂಗ್ ಸರ್ಟೈನ್ ಕೆಮಿಕಲ್ಸ್. ಇದು ಫಿಸಿಕಲ್ ಮೆಥಡ್ಸ್, ಕೈಯಿಂದ ತೆಗಿಯೋದು ಅಥವಾ ಯಾವ್ದಾದ್ರು ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕಳೆಗಳನ್ನ ತೆಗಿಯೋದು. ಇನ್ನೂ ಕೆಲವೊಂದು ಮೆಥಡ್ಸ್ ಇದೆ. ಏನು? ಕೆಮಿಕಲ್ಸ್. ಕೆಲವೊಂದು ಕೆಮಿಕಲ್ಸ್ನ, ಔಷಧಿ ಹಾಕೋದ್ರ ಮೂಲಕ, ರಾಸಾಯನಿಕಗಳನ್ನ ಉಪಯೋಗಿಸ್ಕೊಂಡು ನಾವು ಈ ಕಳೆಗಳನ್ನ ನಾಶ ಮಾಡ್ಬೋದು. ವೀಡ್ಸ್ ಆರ್ ಆಲ್ಸೋ ಕಂಟ್ರೋಲ್ಡ್ ಬೈ ಯೂಸಿಂಗ್ ಸರ್ಟೈನ್ ಕೆಮಿಕಲ್ಸ್ ಇಸ್ ಕಾಲ್ಡ್ ವೀಡಿಸೈಡ್ಸ್. ಏನಂತಾರೆ? ಕಳೆನಾಶಕಗಳು. ವೀಡಿಸೈಡ್ಸ್ ಅಂದ್ರೆ ಏನು ಹೇಳಿ? ಕಳೆನಾಶಕ ಅಂತೇಳಿ ಕರೀತಾರೆ. ಲೈಕ್ ಯಾವುದದು ಕಳೆನಾಶಕದ ಹೆಸರು? 2,4-D. These are sprayed in the fields to kill the weeds. ಈ 2,4-D ಎಂಬ ಕೆಮಿಕಲ್ಸ್ನ, ರಾಸಾಯನಿಕ ಕಳೆನಾಶಕವನ್ನ ಜಮೀನುಗಳಿಗೆ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ? ವೀಡ್ಸ್ಗಳೆಲ್ಲ ಸತ್ತೋಗ್ಬಿಡುತ್ತಂತೆ, ಕಳೆಗಳೆಲ್ಲ ಸತ್ತೋಗುತ್ತೆ. ದೇ ಡು ನಾಟ್ ಡ್ಯಾಮೇಜ್ ದ ಕ್ರಾಪ್ಸ್. ಇದರಿಂದ ಗಿಡಗಳಿರ್ತಾವಲ್ಲ, ಭತ್ತನೋ ರಾಗಿನೋ ಕಾಳುಗಳ ಗಿಡಗಳು, ಅದಕ್ಕೇನು ತೊಂದರೆ ಆಗಲ್ಲ. ದ ವೀಡಿಸೈಡ್ಸ್ ಆರ್ ಡೈಲ್ಯೂಟೆಡ್ ವಿತ್ ವಾಟರ್ ಟು ದ ಎಕ್ಸ್ಟೆಂಟ್ ರಿಕ್ವೈರ್ಡ್ ಆ್ಯಂಡ್ ಸ್ಪ್ರೇಡ್ ಇನ್ ದ ಫೀಲ್ಡ್ಸ್ ವಿತ್ ದ ಸ್ಪ್ರೇಯರ್. ಹೇಗೆ ಈ ವೀಡಿಸೈಡ್ನ ಯೂಸ್ ಮಾಡಬೇಕು? ನೀರಲ್ಲಿ ಡೈಲ್ಯೂಟೆಡ್ ಮಾಡ್ಕೊಂಡ್ಬಿಡ್ಬೇಕು, ನೀರಲ್ಲಿ ಕರಗಿಸ್ಕೊಂಡ್ಬಿಡ್ಬೇಕು ಆ ಕೆಮಿಕಲ್ಸ್ನ. ಆಮೇಲೆ ಆ ಜಮೀನಿನಲ್ಲಿರ್ತಕ್ಕಂತಹ ಆ ಗಿಡಗಳಿಗೆ, ಬೇಡವಾದ ಕಳೆಗಳಿಗೆ ಸ್ಪ್ರೇ ಮಾಡಬೇಕು. ನೋಡಿ ಇಲ್ಲಿ ಚಿತ್ರದಲ್ಲಿದೆ ಸ್ಪ್ರೇಯಿಂಗ್ ವೀಡ್ಸ್. ಇಲ್ಲಿ ಒಬ್ಬ ವ್ಯಕ್ತಿ, ಇಲ್ಲಿ ಗಿಡಗಳಿದೆ, ಇಲ್ಲಿ ನೀರಿನ ಒಳಗಡೆ ಇಲ್ಲಿ ಬ್ಯಾಕ್ ಸೈಡ್ ಇದೆಯಲ್ಲ ವಾಟರ್ ಕ್ಯಾನ್ ಥರ, ಅದ್ರ ಮೂಲಕ ಡೈಲ್ಯೂಟ್ ಮಾಡಿಕೊಂಡು ಸ್ಪ್ರೇ ಮಾಡ್ತಿರೋವಂಥದ್ದು ಸ್ಪ್ರೇಯಿಂಗ್ ವೀಡಿಸೈಡ್ಸ್. ಅದು ಹೇಗೆ ಮಾಡ್ತಿದ್ದಾನೆ ನೋಡಿ ಅವನು, ಎಷ್ಟು ಕವರ್ ಅಪ್ ಆಗಿದ್ದಾನೆ, ಮೌತ್ ಕವರ್ ಮಾಡ್ಕೊಂಡಿದ್ದಾನೆ. ಅದು ನೆಕ್ಸ್ಟ್ ಕ್ವಶನ್ ಇದೆ. ಅದು ಕೆಮಿಕಲ್ಸ್ ಅಂತ ಹೇಳಿದ್ವಿ ಅಲ್ವಾ ಆಲ್ರೆಡಿ, ಅದೇನು ಎಫೆಕ್ಟ್ ಆಗಲ್ವಾ ನೋಡೋಣ. ಡು ವೀಡಿಸೈಡ್ಸ್ ಹ್ಯಾವ್ ಎನಿ ಎಫೆಕ್ಟ್ ಆನ್ ದ ಪರ್ಸನ್ ಹ್ಯಾಂಡ್ಲಿಂಗ್ ದ ವೀಡಿಸೈಡ್ ಸ್ಪ್ರೇಯರ್? ಬಹುಶಃ ಕೇಳ್ತಾ ಇದ್ದಾನೆ. ಸ್ಪ್ರೇ ಮಾಡ್ಬೇಕಾದ್ರೆ ಕಳೆನಾಶಕವನ್ನ ಮನುಷ್ಯರಿಗೆ ಯಾವುದೇ ರೀತಿ ಅದರಿಂದ ತೊಂದರೆ ಆಗಲ್ವಾ ಅಂತೇಳಿ.
As already mentioned, the weedicides are sprayed during the vegetative growth of weeds before flowering and seeds. ಆಲ್ರೆಡಿ ನಾವು ಇಲ್ಲೇ ಹೇಳಿದೀವಿ ಯಾವಾಗ ವೀಡಿಸೈಡ್ನ ಸ್ಪ್ರೇ ಮಾಡ್ಬೇಕು ಹೇಳಿ, ಆ ಗಿಡಗಳಲ್ಲಿ ಫ್ಲವರಿಂಗ್ ಹೂವು ಮತ್ತು ಬೀಜ ಕಾಯಿ ಆಗೋದಕ್ಕೂ ಮುಂಚೆ ಬೆಳೆಗಳಲ್ಲಿ ಏನು ಮಾಡಬೇಕು, ಕಳೆನಾಶಕವನ್ನು ಸ್ಪ್ರೇ ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಸ್ಪ್ರೇಯಿಂಗ್ ಆಫ್ ವೀಡಿಸೈಡ್ಸ್ ಮೇ ಅಫೆಕ್ಟ್ ದ ಹೆಲ್ತ್ ಆಫ್ ಫಾರ್ಮರ್ಸ್. ಎಫೆಕ್ಟ್ ಆಗುತ್ತೆ ಮನುಷ್ಯನಿಗೆ, ಅದು ಕೆಮಿಕಲ್ಸ್ ಅಲ್ವಾ, ರಾಸಾಯನಿಕ. ಅದನ್ನು ಸ್ಪ್ರೇ ಮಾಡಿದ್ರೆ ಮನುಷ್ಯನಿಗೆ ಹೆಲ್ಪ್ ಆಗುತ್ತೆ. ಆದರೆ ಯಾವ ಥರ ಮಾಡಬೇಕು? ಸೊ ದೇ ಶುಡ್ ಯೂಸ್ ದೀಸ್ ಕೆಮಿಕಲ್ಸ್ ವೆರಿ ಕೇರ್ಫುಲಿ. ದೇ ಶುಡ್ ಕವರ್ ದೇರ್ ನೋಸ್ ಆ್ಯಂಡ್ ಮೌತ್ ವಿತ್ ಎ ಪೀಸ್ ಆಫ್ ಕ್ಲಾತ್ ಡ್ಯೂರಿಂಗ್ ಸ್ಪ್ರೇಯಿಂಗ್ ಆಫ್ ದೀಸ್ ಕೆಮಿಕಲ್ಸ್. ಈ ಕಳೆನಾಶಕವನ್ನು ಜಮೀನುಗಳಿಗೆ ಹಾಕಬೇಕಾದ್ರೆ ಮೌತ್, ಇಲ್ಲಿ ನೋಡಿ ಕವರ್ ಮಾಡ್ಕೊಂಡಿದ್ದಾರೆ ಅವರು, ಮೌತ್ಗೆ ಒಂದು ಪೀಸ್ ಆಫ್ ಕ್ಲಾತಿಂದ ಟೈಟಾಗಿ ಕವರ್ ಮಾಡ್ಕೋಬೇಕು, ಮಾಡಿಕೊಂಡು ಸ್ಪ್ರೇಯನ್ನು ಮಾಡಬೇಕು. ಮೂಗು ಬಾಯಿ ಎಲ್ಲವನ್ನ ಕ್ಲೋಸ್ ಮಾಡಿಕೊಂಡು ಕೇರ್ಫುಲ್ ಆಗಿ ಇದನ್ನ ಸ್ಪ್ರೇ ಮಾಡಬೇಕು. ಓಕೆನಾ? ನೆಕ್ಸ್ಟ್ 1.8 ನೋಡಿ, ಹಾರ್ವೆಸ್ಟಿಂಗ್. ವಾಟ್ ಈಸ್ ದ ಮೀನಿಂಗ್ ಆಫ್ ಹಾರ್ವೆಸ್ಟಿಂಗ್? ಈಸ್ ದ ಪ್ರೊಸೆಸ್ ಆಫ್ ಒನ್ ಆಫ್ ಎ ಕಟ್ಟಿಂಗ್ ಆಫ್ ಕ್ರಾಪ್ಸ್. ಈಸಿಯಾಗಿ ಹೇಳ್ಬೇಕು ಅಂದರೆ, ಬೆಳೆ ಬಂದ ಮೇಲೆ ಕಟ್ ಮಾಡ್ತಾರಲ್ಲ, ಆ ಪ್ರೋಸೆಸ್ಗೆ ಸೈನ್ಸಲ್ಲಿ ಏನಂತ ಕರೀತಾರೆ? ಹಾರ್ವೆಸ್ಟಿಂಗ್. ವಾಟ್ ವಿ ಕಾಲ್ ಹಾರ್ವೆಸ್ಟಿಂಗ್ ಅಂದರೆ ಈ ರೈತರ ಕೃಷಿ ಭಾಷೆಯಲ್ಲಿ ಕೊಯ್ಲು ಅಂತೇಳಿ ಕರೀತಾರೆ, ಕೊಯ್ಲು ಅಂತ. ಹಾರ್ವೆಸ್ಟಿಂಗ್ ಆಫ್ ಎ ಕ್ರಾಪ್ ಇಸ್ ಅನ್ ಇಂಪಾರ್ಟೆಂಟ್ ಟಾಸ್ಕ್. ಎಸ್, ಇಸ್ ಎ ವೆರಿ ಇಂಪಾರ್ಟೆಂಟ್. ಬೀಜ ಹಾಕಿದ್ದಾಯ್ತು, ನೀರು ಹಾಕಿದ್ದಾಯ್ತು, ಗೊಬ್ಬರ ಎಲ್ಲ ಹಾಕಿದ್ದಾಯ್ತು, ಬೆಳೆ ಬಂದಿದೆ, ಅದು ಟೈಮ್ ಕರೆಕ್ಟಾಗಿ ಕಟ್ ಮಾಡಬೇಕು. ತುಂಬ ಒಣಗೋದ ಮೇಲೂ ಅಲ್ಲ, ಎಲ್ಲ ಉದುರೋದ ಮೇಲಲ್ಲ, ಅಥವಾ ಸರಿಯಾಗಿ ಬೆಳೆ ಇನ್ನೂ ಬಂದಿಲ್ಲ ಅವಾಗ ಕಟ್ ಮಾಡೋದಲ್ಲ. ಈಸ್ ಎ ವೆರಿ ಇಂಪಾರ್ಟೆಂಟ್ ಟಾಸ್ಕ್. ಬೆಳೆ ಯಾವಾಗ ಕರೆಕ್ಟಾಗಿ ಬಂದಿದೆ ಅಂತ ನೋಡಿಕೊಂಡು ಅದನ್ನು ಸರಿಯಾದ ಟೈಮಲ್ಲಿ ಕಟ್ ಮಾಡೋದೇ ಕೊಯ್ಲು. ತುಂಬ ದಿನ ಬಿಟ್ಟರೆ ಏನಾಗುತ್ತೆ, ಬೀಜ ಎಲ್ಲ ಕೆಳಗುದ್ರೋಗುತ್ತೆ. ಮುಂಚೆ ಕಟ್ ಮಾಡಿದ್ರು ಅದು ಸರಿಯಾಗಿ ಬೀಜಗಳಾಗಿರಲ್ಲ. ದ ಕಟಿಂಗ್ ಆಫ್ ಕ್ರಾಪ್ ಆಫ್ಟರ್ ಇಟ್ ಈಸ್ ಮೆಚ್ಯೂರ್ ಈಸ್ ಕಾಲ್ಡ್ ಹಾರ್ವೆಸ್ಟಿಂಗ್. ಯಾವಾಗ ಕಟ್ ಮಾಡ್ಬೇಕು ಹೇಳಿ? ಮೆಚ್ಯೂರ್ಡ್, ಕರೆಕ್ಟಾಗಿ ಗಿಡಗಳಲ್ಲಿ ಕಾಳುಗಳು ಬಲ್ಲುತ್ತಿದ್ದಾಗ, ಚೆನ್ನಾಗಿ ಕಾಳುಗಳಾದಮೇಲೆ ಬೆಳೆಯನ್ನು ಕಟ್ ಮಾಡುವಂಥ ಪ್ರೋಸೆಸ್ಗೆ ಏನಂತ ಕರೀತಾರೆ? ಹಾರ್ವೆಸ್ಟಿಂಗ್. ಕಟ್ಟಿಂಗ್ ಆಫ್ ಕ್ರಾಪ್ ಆಫ್ಟರ್ ಇಟ್ ಮೆಚ್ಯೂರ್ ಅಷ್ಟೇ. ಇನ್ ಹಾರ್ವೆಸ್ಟಿಂಗ್, ಕ್ರಾಪ್ಸ್ ಆರ್ ಪುಲ್ಡ್ ಔಟ್ ಆರ್ ಕಟ್ ಕ್ಲೋಸ್ ಟು ದ ಗ್ರೌಂಡ್. ಏನು ಹಾರ್ವೆಸ್ಟಿಂಗ್ ಮಾಡಬೇಕಾದ್ರೆ ಏನು ಮಾಡ್ತಾರೆ? ಆ ಗಿಡಗಳನ್ನು, ಬೆಳೆ ಬಂದಿರ್ತಕ್ಕಂಥ ಬುಡ ಸಮೇತ ಕಟ್ ಮಾಡಿ ಆ ಫೀಲ್ಡ್, ಆ ಜಾಗದಲ್ಲಿ, ಗ್ರೌಂಡಲ್ಲಿ ಹಾಕ್ತಾರೆ, ನೆಲಮಟ್ಟಕ್ಕೆ ಕಟ್ ಮಾಡಿ ಹಾಕ್ತಾರೆ. ಇಟ್ ಯೂಶುವಲಿ ಟೇಕ್ಸ್ 3-4 months ಫಾರ್ ಸೀರಿಯಲ್ ಕ್ರಾಪ್ ಟು ಮೆಚ್ಯೂರ್. ಸಾಮಾನ್ಯವಾಗಿ ಈ ಬೆಳೆ ಹಾಕಿದ ಮೇಲೆ ಎಷ್ಟು ಟೈಮ್ ತಗೊಳುತ್ತೆ? 3 to 4 months ಅಂತೆ, 3-4 ತಿಂಗಳು ತಗೊಳುತ್ತೆ ಅದು ಆ ಬೆಳೆಗಳು, ಧಾನ್ಯಗಳು ಮೆಚ್ಯೂರ್ ಆಗೋದಕ್ಕೆ. ಆಮೇಲೆ ಇದನ್ನ ಕಟ್ ಮಾಡ್ತಾರೆ. Harvesting in our country is either done manually by sickle or by a machine called a harvester. ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಹಾರ್ವೆಸ್ಟಿಂಗ್, ಕೊಯ್ಲು, ಕಟ್ ಮಾಡೋದು ಯಾವಾಗ ಕ್ರಾಪ್ಸ್ನ ಸಾಮಾನ್ಯವಾಗಿ ಯಾವುದರಲ್ಲಿ? ಇಲ್ಲಿದೆ ನೋಡಿ, ಸಿಕ್ಕಲ್, ಈ ಥರ ಕಟ್ ಮಾಡುವಂಥ ಕುಡ್ಲು ಅಥವಾ ಹಾರ್ವೆಸ್ಟರ್, ಕಟ್ ಮಾಡುವಂತಹ ಒಂದು ಮಿಷಿನ್ ಟೂಲ್ ಬರುತ್ತೆ, ಯಂತ್ರ, ಅದ್ರ ಮೂಲಕ ಕಟ್ ಮಾಡ್ತಾರೆ. In the harvested crop, the grain seeds needed to be separated from the chaff. ಕಟ್ ಮಾಡೋದಷ್ಟೇ ಅಲ್ಲ, ಕಟ್ ಮಾಡಿದ್ಮೇಲೆ ಚಾಫ್ ಅಂದರೆ ಏನು ಹೇಳಿ? ಸಿಪ್ಪೆ. ಆ ಸಿಪ್ಪೆಯಿಂದ ಬೇರ್ಪಡಿಸೋದು ಸಹ ಒಂದು ಪ್ರಮುಖವಾದಂತಹ ಕೆಲಸ. ದ ಪ್ರೋಸೆಸ್ ಈಸ್ ಕಾಲ್ಡ್ ಎ ಥ್ರಶಿಂಗ್. ಏನು ಹೇಳಿ? ಒಕ್ಕಣೆ ಅಂತೇಳಿ ಕರೀತಾರೆ. ಕರೆಕ್ಟಾಗಿ ಕಾಳುಗಳು ಅಥವಾ ಬೀಜಗಳನ್ನ ಸಿಪ್ಪೆಯಿಂದ ಬೇರ್ಪಡಿಸೋದಕ್ಕೆ ಒಕ್ಕಣೆ, ಥ್ರಶಿಂಗ್ ಅಂತೇಳಿ ಕರೀತಾರೆ. ದಿಸ್ ಈಸ್ ಕ್ಯಾರಿಡ್ ಔಟ್ ವಿತ್ ದ ಹೆಲ್ಪ್ ಆಫ್ ಎ ಮಿಷಿನ್ ಕಾಲ್ಡ್ ಎ ಕಂಬೈನ್. ಈ ರೀತಿ ಅದನ್ನು ಮಿಷಿನ್, ಕಟ್ ಮಾಡೋದಕ್ಕೆ ಬಳಸುವಂತಹ ಈ ರೀತಿ ಮಿಷಿನ್ನ ಕಂಬೈನ್ ಅಂತೇಳಿ ಕರೀತಾರೆ. ವಿಚ್ ಈಸ್ ಇನ್ ಫ್ಯಾಕ್ಟ್ ಹಾರ್ವೆಸ್ಟರ್ ಆಸ್ ವೆಲ್ ಆಸ್ ಥ್ರೆಷರ್. ಇದನ್ನು ಸಾಮಾನ್ಯವಾಗಿ ಒಕ್ಕಣೆ ಅಥವಾ ಒಕ್ಕುವ ಯಂತ್ರಗಳ ಜೋಡಣೆ, ಒಕ್ಕಣೆ ಮಾಡುವ ಯಂತ್ರ ಅಂತೇಳಿ, ಥ್ರೆಷರ್ ಅಂತೇಳಿ ಕರೀತಾರೆ. ಇಲ್ಲಿದೆ ನೋಡಿ ಚಿತ್ರದಲ್ಲಿ, ಕಂಬೈನ್ ಅಂದರೆ ಈ ಥರ ಕಟ್ ಮಾಡ್ಕೊಂಡು ಹೋಗೋದು ನೀಟಾಗಿ.
ಕರೆಕ್ಟಾಗಿ ನೆಲಮಟ್ಟಕ್ಕೆ ಅದು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಹೋಗಿ. Have any doubts? Please put a questions or any comments in their description. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಇನ್ನು ಎಕ್ಸ್ಪ್ಲನೇಷನ್ ಚೆನ್ನಾಗಿ ಬೇಕು ಅಂದರೆ ಅದನ್ನು ಹಾಕಿ. ಓಕೆನಾ? ಅರ್ಥ ಆಗಲಿಲ್ಲ, ಯಾವುದು ಗೊತ್ತಾಗಲಿಲ್ಲ ಅದನ್ನು. ಮತ್ತು ಅಲ್ಲಲ್ಲೇ ಇವತ್ತು ಮಾಡಿದಂತಹ ಪಾಠದ್ದು ನೀವೇ ಕ್ವಶನ್ಸ್ನ ಮಾಡಿ, ಡಿಫ್ರೆನ್ಸ್ ಬಿಟ್ವೀನ್ ಫರ್ಟಿಲೈಸರ್ಸ್ ಆ್ಯಂಡ್ ಮೆನ್ಯೂರ್ ಮಾಡಿ, ಟೈಪ್ಸ್ ಆಫ್ ಇರಿಗೇಷನ್ ಅದಂತ ಕ್ವಶನ್ಸ್ ಮಾಡ್ಕೊಳ್ಳಿ, ಹೋಮ್ವರ್ಕ್ ಕ್ವಶನ್ನು, ಅದಕ್ಕೆ ಎಕ್ಸಾಂಪಲ್ಸ್ನ ಮಾಡಿ. ಇದಿಷ್ಟು ಹೋಮ್ವರ್ಕ್. ಟೆಕ್ಸ್ಟ್ ಬುಕ್ಕಲ್ಲೇ ಆದಷ್ಟು ಓದಿ ನೀವೇ ಓನಾಗಿ ಕ್ವಶನ್ಸ್ ಮಾಡೋದನ್ನು ಕಲ್ತ್ಕೊಳ್ಳಿ. ಇಟ್ಸ್ ವೆರಿ ಯೂಸ್ಫುಲ್ ಟು ಇನ್ ಯುವರ್ ಫ್ಯೂಚರ್. ಓಕೆ, ಥ್ಯಾಂಕ್ ಯು.